Welcome back to Statistics by Savita. ಓಕೆ LPP ಸಮ್ನ ಮಾಡಿ ಮೇಡಮ್ ಅಂತ ಕಮೆಂಟ್ಸ್ ಹಾಕಿದ್ರಿ. ಇನ್ನೇನು ನಿಮ್ಮ ಎಕ್ಸಾಮು 28ಕ್ಕೆ ಸ್ಟಾರ್ಟು. ಅಲ್ಲಿ POQ ಕ್ವಶನ್ನು ಒಂದು ಕಂಪಲ್ಸರಿ ಆದ ಕ್ವಶನ್ನು. ಒಂದು ಫಸ್ಟ್ POQ ಕ್ವಶನಲ್ಲಿ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ನು ಮತ್ತು ನಿಮಗೆ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ನು ಫಸ್ಟ್ ಕ್ವಶನ್ನು. ಸೆಕೆಂಡ್ ಕ್ವಶನ್ ಬಂದುಬಿಟ್ಟು ನಿಮಗೆ ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸು. ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಇದು ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸು. ಥರ್ಡ್ ಕ್ವಶನ್ನು SQC ಸ್ಟ್ಯಾಟಿಸ್ಟಿಕಲ್ ಕ್ವಾಲಿಟಿ ಕಂಟ್ರೋಲು. ಫೋರ್ತ್ ಕ್ವಶನ್ ಈಸ್ LPP. ಇಲ್ಲಿ ನಾನು ಈ ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂದರೆ ನಿಮಗೆ LPP ಕಂಪಲ್ಸರಿ ಕ್ವಶನ್ ಆಗಿರೋದ್ರಿಂದ 3 ಮಾಡೆಲ್ ಕ್ವಶನ್ ಪೇಪರ್ನ ನಾನು ಹೆಂಗೆ ಇಲ್ಲಿ ಬಿಡಿಸ್ಬಿಡ್ತೀನಿ. ನಿಮಗೆ LPP ಅಂದರೆ ಪರ್ಫೆಕ್ಟ್ ಆಗಿಬಿಡ್ತೀರಾ ನೋಡಿ ನೀವು. LPP ನೋಡಿ, ಈಗ ಫಸ್ಟ್ ಸಮ್ಮು ಮಿನಿಮಮ್ ಆಫ್ Z is equals to 10x plus 8y. Okay. Then subject to the constraints are 4x plus y is greater than or equals to 40. 2x plus 3y is greater than or equals to 60. Then and x and y is greater than or equals to 0. Okay. ಇಲ್ಲಿ ನೋಡಿ, ಮಿನಿಮಮ್ ಆಫ್ Z is equals to 10x ಅಂತ ಕೊಟ್ಟಿದ್ದಾರೆ. ಇದನ್ನು ಬಿಟ್ಬಿಡೋಣ. ಇವಾಗ ಇದನ್ನು ಇಲ್ಲಿ ಫಸ್ಟ್ 2 ಕನ್ಸ್ಟೆಂಟ್ ಇದೆಯಲ್ಲ, ಆ ಕನ್ಸ್ಟೆಂಟ್ಸ್ನ ನಾನು ತಗೊಳ್ತೀನಿ. ಇದು ಇನ್ಇಕ್ವಾಲಿಟಿ ಇದೆ, 2 ಮೋರ್ ದ್ಯಾನ್ ಅಂತ ಇದೆ. ಬಟ್ ನಾನು ಇಲ್ಲಿ ತಗೊಳ್ತಾ ಇರೋದು ಒಂದು ಕನ್ಸ್ಟೆಂಟ್ಸ್, ಫಸ್ಟ್ ಕನ್ಸ್ಟೆಂಟು ದಟ್ ಈಸ್ 4x ಪ್ಲಸ್ y ಈಸ್ ಈಕ್ವಲ್ ಟು 40. ಇನ್ನು ಸೊಲ್ಯೂಷನ್ ಪಾರ್ಟ್ ಒಳಗೆ ಅದನ್ನೇನು ಮಾಡ್ತೀವಿ ನಾವು, ಇನ್ಇಕ್ವಾಲಿಟಿ ಇದ್ದಿದ್ದನ್ನು ಇಕ್ವಾಲಿಟಿಗೆ ಕನ್ವರ್ಟ್ ಮಾಡ್ತೀವಿ. ಇಲ್ಲಿ x is equals to 0. Put x is equals to 0. Then what is y? Y is equals to 40 ನೋಡಿ. x 0 ಹಾಕಿದಾಗ ಅಲ್ಲಿ 4 ಇಂಟು 0 ಆಗಿಬಿಡುತ್ತೆ. y is equals to 40. ಅಂದರೆ XY ಪಾಯಿಂಟ್ಸ್ ಏನು ಬಂತು ಇಲ್ಲಿ, 0, 40. ಓಕೆ. ದೆನ್ ಪುಟ್ y is equals to 0. y 0 ಹಾಕಿದಾಗ 4x is equals to 40. x is equals to 40 divided by 4, that is a 10. ಅಂದರೆ x 10, y 0. ಇದೆರಡು ಪಾಯಿಂಟ್ಸ್ ನಮಗೆ ಗೊತ್ತಾಯ್ತಿಲ್ಲ ಫಸ್ಟ್ ಇಕ್ವೇಷನ್ನಿಂದ, ಫಸ್ಟ್ ಕನ್ಸ್ಟೆಂಟಿಂದ. ಸೆಕೆಂಡ್ ಇಕ್ವೇಷನ್ ತಗೊಳ್ತೀನಿ. ದಟ್ ಈಸ್ ಅ 2x ಪ್ಲಸ್ 3y ಇಸ್ ಈಕ್ವಲ್ಸ್ ಟು 60. x is equals to 0. Then 3y is equals to 60. y is equals to 60 divided by 3 ಮಾಡಿದಾಗ ಅಲ್ಲಿ 20 ಆನ್ಸರ್ ಬರುತ್ತೆ. 3 1s 3 2s. Then 0, 20 is the answer. Okay. Next, y is equals to 0. y is equals to 0 ತಗೊಂಡಾಗ 2x is equals to 60. ದೆನ್ x is equals to 60 divided by 2 ಅಂದಾಗ ಅಲ್ಲಿ 30 ಬರುತ್ತೆ. ಓಕೆ. 2 1s 2 30s. ದೆನ್ x ಎಷ್ಟಿದೆ, 30 ಇದೆ, y 0. ಓಕೆ. ಇಲ್ಲಿ ಪಾಯಿಂಟ್ಸ್ ನೋಡಿ, ಈ ಪಾಯಿಂಟ್ಸನ್ನು ಏನು ಮಾಡ್ತೀವಿ ನಾವು, ಡೈರೆಕ್ಟಾಗಿ ಗ್ರಾಫಲ್ಲಿ ತಗೊಳ್ತೀವಿ. ಈಗ ನಿಮಗಿಲ್ಲಿ ಬರೀ ಪಾಯಿಂಟ್ಸ್ ತೊಗೊಂಡ್ಬಿಟ್ಟು ಗ್ರಾಫ್ ತೆಗೆದ್ರೆ ಸಾಕು, ಅಲ್ಲಿ ನಿಮಗೆ 3 ಮಾರ್ಕ್ಸ್ ಬಂದುಬಿಡುತ್ತೆ. ಓಕೆ. 40, 10, ಇದು 0 ಒರಿಜಿನ್ನು, ಇದು x ಆಕ್ಸಿಸ್, ದಿಸ್ ಈಸ್ ಅ y ಆಕ್ಸಿಸ್. 20, 30, 40. 10, 20, 30, 40. ಓಕೆ. ಫಸ್ಟ್ 2 ವ್ಯಾಲ್ಯೂಸ್ ಅಲ್ಲ, 40, 10. ನೆಕ್ಸ್ಟ್ 20, 30. ಓಕೆ. ಈಗ 2 ಏನಿದೆ, ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನು ತೊಗೊಂಡ್ವಿ, 2 ಮೋರ್ ದ್ಯಾನ್ ಸೈಡ್ ಇದೆ. 2 ಮೋರ್ ದ್ಯಾನ್ ಸೈಡ್ ಅಂದಾಗ ಇದು ಕೂಡ ಇದು ಫಸ್ಟ್ ಇಕ್ವೇಷನ್ ಅಲ್ವಾ, ಇದು ಸೆಕೆಂಡ್ ಇಕ್ವೇಷನ್ನು.
ಎರಡು ಇದು ಮೋರ್ ದ್ಯಾನ್ ಸೈಡು, ಇದು ಮೋರ್ ದ್ಯಾನ್ ಸೈಡು, ಅಂದರೆ ಇದು ಮೋರ್ ದ್ಯಾನ್, ದಿಸ್ ಈಸ್ ಆಲ್ಸೋ ಮೋರ್ ದ್ಯಾನ್. ಓಕೆ, this area is called as a feasible area, or it is also called as a feasible region. Then the considering a 3 points here, this is A, B, C. Okay, then what are the points? A is x is 0, y is 40. Then B point, x is, ಇದು ಗ್ರಾಫಲ್ಲಿ ತಗೊಂಡಾಗ ನಿಮಗೆ ಕರೆಕ್ಟಾಗಿ ಸಿಗ್ಬೋದು. ಇಲ್ಲಿ 6 ಅಂದ್ಕೊಳ್ತೀನಿ, ಇಲ್ಲಿ 10 and 20 in between, that is not exactly 15, it is a 16. Okay, then C point is 30, 0. Okay, then the corner points you have to take it here. Corner point ಇಲ್ಲಿ ತಗೊಳ್ತೀನಿ ನೋಡಿ, corner points A, that is 0, 40, B is 6, 16, C is 30, 0. Okay, then Z is equals to, minimum of Z is equals to 10x plus 8y. What is a 10? 10 into 0, that's Z is equals to plus 0 ಬಂದುಬಿಡುತ್ತೆ, plus 8 into 40, 8 into 40, that is a 320, 8 4s are 32, that is a 320. Second one, 6 into 10, that is a 60, plus 8 into 16, 8 into 16 is 128, that is equals to 28, ಅಂದರೆ 188 is a value. Third one is Z is equals to 30 into 10, that is a 300, plus 8 into 0 is a 0, that is 300 is a answer. Which one is minimum in this? That is a B. And the Z value is, Z is equals to 188 is a optimal solution. The optimum value, ಅಂದರೆ minimum value, the optimal solution, the optimal solution for the corner points, x is equals to 6 and y is equals to 16, and the minimum value is Z is equals to 188. Okay, this is the answer. ನೋಡಿ, ಇದು ಫುಲ್ ಕಂಪ್ಲೀಟ್ ಆಗಿ ನಿಮಗೆ 5 ಮಾರ್ಕ್ಸು. ಇಲ್ಲಿ 2 ಪಾಯಿಂಟ್ ಮಾಡಿಬಿಟ್ಟು ಇದನ್ನು ಹಾಕಿ ಫಿಸಿಬಲ್ ರೀಸನ್ ಹಾಕಲಿಕ್ಕೆ ನಿಮಗೆ ಅಲ್ಲಿ 3 ಮಾರ್ಕ್ಸ್ ಬಂದುಬಿಡುತ್ತೆ. ಮತ್ತು ಇಲ್ಲಿ ಏನು ಶೇಡ್ ಮಾಡಿ ನೀವು ಪಾಯಿಂಟ್ಸ್ ತಗೊಳ್ತೀರಲ್ಲ, ಅದು 4 ಮಾರ್ಕ್ಸು. ಕಾರ್ನರ್ ಪಾಯಿಂಟ್ ಹಾಕಿಬಿಟ್ಟು ಕ್ಯಾಲ್ಕುಲೇಟ್ ಮಾಡಿದ ತಕ್ಷಣ ಇಲ್ಲಿ 5 ಮಾರ್ಕ್ಸು. ಇದು ನಿಮ್ಮದು ಫಸ್ಟ್ ಮಾಡೆಲ್ ಕ್ವಶನ್ ಪೇಪರಲ್ಲಿರುವಂಥ ಕ್ವಶನ್ ಇದು LPP. ಓಕೆ ಸ್ಟೂಡೆಂಟ್ಸ್, ಈಗ ಸೆಕೆಂಡ್ ಮಾಡೆಲ್ ಕ್ವಶನ್ ಪೇಪರ್ ತೊಗೊಳ್ತೀನಿ ನೋಡಿ. ಸೆಕೆಂಡ್ ಮಾಡೆಲ್ ಕ್ವಶನ್ ಪೇಪರಲ್ಲಿ ಇದರಲ್ಲಿ ಮ್ಯಾಕ್ಸಿಮಮ್ ಅಂತಿದೆ. ಮ್ಯಾಕ್ಸಿಮಮ್ 35th question, that is a fixed question. Maximize Z is equals to 2x plus 3y, and subject to the constraints x plus y is greater than or equals to 350, and 2x plus y is less than or equals to 600. x and y is greater than or equals to 0. ಈಗ ಸೊಲ್ಯೂಷನ್ ಪಾರ್ಟು ಫಸ್ಟ್ ಕನ್ಸ್ಟೆಂಟ್ ತೊಗೊಳ್ತೀನಿ. ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ಸ್ ಟು 350. ಓಕೆ, ಎಕ್ಸ್ ಈಸ್ ಈಕ್ವಲ್ಸ್ ಟು 0, ವೈ ಈಸ್ ಈಕ್ವಲ್ಸ್ ಟು 350. ವೈ ಈಸ್ ಈಕ್ವಲ್ಸ್ ಟು 0, ಎಕ್ಸ್ ಈಸ್ ಈಕ್ವಲ್ಸ್ ಟು 350. ಓಕೆ, ದೆನ್ 0, 350 ಎಕ್ಸ್ ವೈ ಇದ್ದಲ್ಲಿ ಹಾಕ್ಬೇಕು ನಾವು. ದೆನ್ ವೈ 0 ಅಲ್ಲ, ಎಕ್ಸ್ 350, 0 ಫಸ್ಟ್ ಇಕ್ವೇಷನ್ ಅದು.
Second equation 2x plus y is equals to 600. X is equals to 0. Then y is equals to 600. That is equals to 0 comma 600. And y is equals to 0. 2x is equals to 600. X is equals to 300. That is 300 comma 0. Okay, these 2 points. Okay, next ಈಗ ನಾವು ಗ್ರಾಫ್ ತಗೊಳ್ತೀನಿ. ಆಲ್ಮೋಸ್ಟ್ 350 600 ಮಟ್ಟ ಇದೆ. Okay, first points 350 350 350 350 first equation. Okay, next 600 and 300. Y is 600 and this is 300. Okay, okay, first one is a first equation idella 350 350. This is second equation. First equation is more than or equals to 350 350. Second equation is less than or equals to. ಎಲ್ಲಿ ಮೀಟ್ ಆಯ್ತು ಎರಡು? in this area. Okay, this is a area. Feasible area is this one. Feasible region. Okay, feasible region is this one. Then we will take a B, C 3 points. Okay, corner points A is 0 comma 350. B is 0 comma 600 and C is, we will take here the 200 I think so. ಇಲ್ಲಿ x ವ್ಯಾಲ್ಯೂ ನಂದು 200 ಬರ್ತಾ ಇದೆ. ಇಲ್ಲಿ y ವ್ಯಾಲ್ಯೂ ಆಲ್ಸೋ 200 ಬರ್ತಾ ಇದೆ. ಬಟ್ ನೀವು ಗ್ರಾಫಲ್ಲಿ ಹಾಕಿದಾಗ ಕರೆಕ್ಟಾಗಿ ಬರುತ್ತದು. ಗ್ರಾಫಲ್ಲಿ ಹಾಕ್ಬೇಕು ನೀವು. ಗ್ರಾಫಲ್ಲಿ ಹಾಕಿದಾಗನೇ ಕರೆಕ್ಟಾಗಿ ಪಾಯಿಂಟ್ಸ್ ನಮಗೆ ಸಿಗೋದು. ಇದರಲ್ಲಿ ಸರಿ ನಂಗೆ ಎಕ್ಸಾಕ್ಟ್ ಆನ್ಸರ್ ಬರಲ್ಲ ಇದರಲ್ಲಿ. ಆದರೂ ನಿಮಗೆ ಪ್ರೊಸೀಜರ್ ತೋರಿಸ್ಬಿಡ್ತೀನಿ. ಇಲ್ಲಿ ಮ್ಯಾಕ್ಸಿಮೈಸ್ ಇದೆ 2x ಪ್ಲಸ್ 3y. z ಈಸ್ ಈಕ್ವಲ್ಸ್ ಟು 2x ಪ್ಲಸ್ 3y. ಓಕೆ, z ಈಸ್ ಈಕ್ವಲ್ಸ್ ಟು 2 ಇಂಟು 0 3 ಇಂಟು 350. ದಾಟ್ಸ್ ಈಸ್ ಈಕ್ವಲ್ಸ್ ಟು 1050. ಓಕೆ, ಇಲ್ಲಿ z ಈಸ್ ಈಕ್ವಲ್ಸ್ ಟು 2x ಇಸ್ 0 ಬಂದುಬಿಡುತ್ತೆ. 3 ಇಂಟು 600 1800. ಓಕೆ, ನೆಕ್ಸ್ಟ್ 2 ಇಂಟು 200. z ಈಸ್ ಈಕ್ವಲ್ಸ್ ಟು 2 ಇಂಟು 200 ಈಸ್ 400 ಪ್ಲಸ್ 600 ದಟ್ ಈಸ್ 1000. ಓಕೆ, 2 ಇಂಟು 200 ಅಂದರೆ 400 ಆಯಿತಾ. ಇಲ್ಲಿ 3 ಇಂಟು y 3 ಇಂಟು 200 ಅಂದರೆ 600 ಆಯಿತು. 1000 ಅಂದರೆ ಇದ್ರಾಗ ಹೈಯೆಸ್ಟ್ ಯಾವುದು? ಇದು. ಓಕೆ, ದಿಸ್ ಈಸ್ ಫಾರ್ ದ ಕಾರ್ನರ್ ಪಾಯಿಂಟ್ 0 comma 600. ಓಕೆ, ಐ ಥಿಂಕ್ ಆಲ್ ಆಫ್ ಯು ಗಾಟ್ ಇಟ್. ದಿಸ್ ಒನ್ z is equals to 1800 for the corner points. X is equals to 0 and y is equals to 600. This I think so you got it. This one.
ಈಗ 3ನೇ ಮಾಡೆಲ್ ಕ್ವಶನ್ ಪೇಪರ್ನ ನೀವು ಬಿಡಿಸಿ ಅದರಲ್ಲಿ ಏನಾದರೂ ತಪ್ಪಾಗಿದ್ದರೆ ಅಂದರೆ ಗೊತ್ತಾಗಿಲ್ಲ ಅಂತಂದರೆ ನನಗೆ ಕಮೆಂಟ್ ಮಾಡಿ ಮತ್ತು ನಾನು ಅದನ್ನು ತಿಳಿಸ್ಕೊಡ್ತೀನಂತೆ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಒಂದು ಅಂದರೆ ನಿಮ್ಗೆ ಯಾರಿಗೆ ನೀಡಿದೆನೋ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಇದನ್ನು ಶೇರ್ ಮಾಡಿ.